ನಿಮ್ಮ ಹೆಸರು? ನಮ್ಮ ಹೆಸರು ಬಸಮ್ಮ ಹೋಗ್ರಿ. ಈಗ ಗ್ಯಾರಂಟಿ ಏನು ಕೊಡಕ್ಕೆ ಏನೇನು ಕರೆಂಟ್ ಬಿಲ್ ಬರ್ತದೆ ಸರ್, ಗ್ಯಾರಂಟಿ ರೊಕ್ಕ ಬರಲ್ಲ ಸರ್. ಹೊಸ್ದ ಒಂದ ಏಟ ಹಾಕ್ಯ ನೋಡ್ರಿ, ರೊಕ್ಕ ಬರಾಗಲ್ರಿ. ಗೃಹಲಕ್ಷ್ಮಿ ರೊಕ್ಕನೇ ಇಲ್ಲ, ಕರೆಂಟ್ ಬಿಲ್ ಚಲೋ ಐತಿ. ಬಸ್ಗೆ ಅಡ್ಡಾಡಿಗೆ ಬಂದ ಫ್ರೀ ಮಾಡ್ಯಾನ್ರಿ, ತಯಾರಾಗದ ಅವ್ರಿಗೆ. ಏನು ನಮ್ಗೆ ಅವ್ರಲಿದ್ದ ಉತ್ತಮ ಏನಿಲ್ರಿ. ಈಗ MLA ಗ್ಯಾರಂಟಿ ಅವ್ರೇನು ಎಮ್ ಎಲ್ ಒಳ್ಳೆ ನೋಡಗಲ್ಲ, ಅವ್ರು ಗೆದ್ದು ಬಿಟ್ರಲ್ಲ, ಅವ್ರು ಯಾಕೆ ಒಳ್ಳೆ ನೋಡ್ತಾರೆ? ಒಳ್ಳೆ ನೋಡಗಲ್ಲ ಅವರು. ಅಲ್ಲ, ಅವರ ಅಭಿವೃದ್ಧಿ ಆಗತ್ತಿಲ್ಲ, ಏನೂ ಇಲ್ಲ, ಏನೇನೇನಿಲ್ರಿ, ಯಾವುದಿಲ್ರಿ, ಯಾವುದು ಬರಾಗನಿಲ್ರಿ. ಅದ ಒಂದ ವರ್ಷದಾಗ ಒಂದು ಬರತ್ತೆ ನೋಡ್ರಿ. ಯಾವ ಗ್ಯಾರಂಟಿ ರೊಕ್ಕ ಇಲ್ರಿ, ಯಾವುದಿಲ್ರಿ. ಏನು ಹೇಳ್ತೀರಿ ಮತ್ತೆ ಅವ್ರಿಗೆ? ಏನು ಹೇಳ್ಬೇಕ್ರಿ, ತೊಗೊಂಡು ಹೊಡಿಬೇಕ್ರಿ. ನಾಲಿಗೆ ಒಂದಂದ್ರೆ ನಾಲಿಗೆನ ಕೊಯ್ಬೇಕು ಅವಾಗ. ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಇರ್ಬೇಕ್ರಿ 5 ವರ್ಷ. ಯಾವ್ದಿಲ್ರಿ, ಯಾವ್ದು ಸವಲತ್ತು ಇಲ್ರಿ ನಮ್ಗೆ. ಈ ಗ್ಯಾರಂಟಿ ಬಂದ್ ಮಾಡ್ಬಿಡ್ರಲ್ಲ, ಹೋಗ್ಲಿ ಹಾಳಾಗಿ ಇಳಿಸ್ಬಿಡ ನನಗೆ. ಅದನ್ನ ಕೆಳಗ ಹೋರಾಟ ಮಾಡಿ. ಈಗ ಗ್ಯಾರಂಟಿ ಕೊಟ್ರ ಅಭಿವೃದ್ಧಿ ಆಗಲ್ಲ ಅನ್ನಕತ್ತಾರಂತ. ಆಗೋದಿಲ್ಲ ಬಿಡ್ರಿ, ಆಗೋದ್ರ ಬೇಡ, ಅವ ಅಭಿವೃದ್ಧಿ ಆಗದ ಬೇಡ. ನಾವ ಇಳಿಸ್ಬಿಡನ್ರಿ, ಹೋರಾಟ ಮಾಡಿ ನಾವ ಇಳಿಸ್ಬಿಡ ಅಂತ ಕೇಳಕತ್ತಾನ. ನಿಮ್ಗೆ ಅನುಕೂಲ ಆಗತ್ತಿಲ್ರಿ? ಏನು ಅನುಕೂಲ ಇಲ್ರಿ ನಮಗೆ, ಯಾವ್ದು ಇಲ್ಲ. ಈಗ ಸವಲತ್ತು ಅಂತಕ್ಕದಿಲ್ಲ, ಮನೆ ಬರ್ಕ ಇದ ದುಡಿಬೇಕು ತಿನ್ಬೇಕ್ರಿ. ಒಟ್ಟು ಅಡ್ಡಾಡ್ಯಾರ್ಗೊಂದು ಸವಲತ್ತು ಮಾಡ್ಯಾವ ನೋಡ್ರಿ, ಬಸ್ಸಿಗೆ ಅಡ್ಡಾಡ್ಯಾರ್ಗೆ. ನಮ್ಮಂತ ಯಾವ್ದಾರ ಮುದುಕರಿಗೆ ವಯಸ್ಸಾದ್ರಿಗೆ ಏನಿಲ್ರಿ ಸವಲತ್ತು. ಒಮ್ಮೆ ಹಾಕ್ಯ ನೋಡ್ರಿ, ವರ್ಷದಾಗ ಒಮ್ಮೆ ಹಾಕ್ಯ ನೋಡ್ರಿ. ಕರೆಂಟ್ ಬಿಲ್ಲು ಬರ್ತಾವ್ರಿ, ಎಲ್ಲ ಚಲೋ ಆಗ್ಯಾವ ನೋಡ್ರಿ. ಅವರ ಬೇಡ, ಮತ್ತೆ ಅವ್ರದ್ದು ತುಂಬಿತಲ್ರಿ, ಎಲ್ಲ ತುಂಬ್ಕೊಂಡ್ರಿ ಬೇಡ ಅಂತಾರ ಅವ್ರು. ಏನೇನು ಇಲ್ರಿ. ಈಗ 6 ತಿಂಗಳು ಆಗಿ ಹೋತು, ಏನೋ ಒಂದು ಒಬ್ರಿಗೆ 1,000 ರೂಪಾಯಿ ಹಾಕಿಲ್ಲ. ಏನಾರು ಬಂದಿಂದ ಅಂಗಡಿಗಳು ಏನು ನೋಡಾಗಲ್ಲ, ಏನು ಎಂತ ಬಡವ್ರನ್ನ ಏನು ಕೇಳಾಗಲ್ಲ. ನಾವು ದುಡಿಯೋದು ಉಣ್ಣೋದು. ಗ್ಯಾರಂಟಿ ಬೇಕು ನಮ್ಗೆ, ಮಾಡ್ಬೇಕು ನೀವು ಗ್ಯಾರಂಟಿನ. ಹಾಂ, ಅಲ್ಲ ಅಂದಾರ ನಾವು ಗ್ಯಾರಂಟಿ ಕೊಡ್ತೀನಿ, ನಾನು ಮುಗಿಯೋವರೆಗೆ ನಂದು ಇರಲಿ ಅಂತ ಹೇಳ್ಯಾನ. ಮತ್ತು ಅದು ಮಾಡುವಲ್ಲ ಅಂದ್ರೆ ಏನು ಮಾಡ್ಬೇಕು? ಏನು ಹತ್ತದ್ದೆಲ್ಲ ಹೋಗಣ್ರಿ ನಾವು? ಹಾಂ, ಮಾತು ಕೊಟ್ಟಾರ, ಮತ್ತು ಕೊಡ್ಲಾರ್ದವ್ರಿಗೆ ಏನು ಮಾಡ್ಬೇಕ್ರಿ? ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರು ತಮ್ಮ ತಾವು ನೋಡ್ಕ್ಯಾರ, ನಮ್ಮ ಬಡವ್ರನ್ನ ಯಾರು ನೋಡ್ತಾರೆ ಹೇಳ್ರಿ? ಏನು ಬಂದಿಲ್ಲ ರೀ, ರೊಕ್ಕನ ಬಂದಿಲ್ಲ, ಏನೇನಿಲ್ಲ. ಅದ ಬಸ್ಸಿಂದ ಆಟ ಎಲ್ಲಿಗೆ ಹೋಗ್ಬೇಕು ನಾವು? ದುಡ್ಕೊಂತಿರೋದು ಬಿಟ್ಟು ಯಾವ ಬಸ್ಸಿಗೆ ಅಡ್ಡಾಡ್ಬೇಕು ನಾವು? ರೊಕ್ಕ ಇದ್ರೆ ಅಡ್ಡಾಡ್ಬೇಕಾಕತಿ ಏನ್ರಿ? ಕೊಡ್ಬೇಕು. ಏನಿಲ್ಲ ನೋಡ್ರಿ, ಯಾರ ರೊಕ್ಕ ಹಾಕಿಲ್ಲ, ಯಾವುದು ಬಂದಿಲ್ಲ, ಇಷ್ಟ. ಈಗ ರೀ ಗ್ಯಾರಂಟಿಗಳು ಏನು ಕೊಡಕತ್ತಾರ ಸಿದ್ದರಾಮಯ್ಯ ಅವರು, ಈಗೇನು MLA ಗೆದ್ದಾರಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗಕ್ಕಿಲ್ಲ ಕೊಡೋದ್ರಿಂದ ಹಣ ಶಾರ್ಟೇಜ್ ಆಗತ್ತಾ ಅಂತ ಹೇಳ್ತಿದಾರಂತ ಮೀಟಿಂಗ್ನಾಗ. ಏನು ಹೇಳ್ತೀರಿ ಗ್ಯಾರಂಟಿಗಳ ಬಗ್ಗೆ? ಗ್ಯಾರಂಟಿ ಬಗ್ಗೆ ಅಂದ್ರೆ ಬಡವ್ರಿಗಂತೂ ಭಾಳ ಅನುಕೂಲ ಐತ್ರಿ. ಇದ್ದಂತರಿಗಂತೂ ಬೇಕಾಗಿಲ್ಲ, ದುಡ್ಕಂತನರ್ಗೆ ಅದು ಒಂದು ರೀತಿ ಮನೆ ಸಂಸಾರ ನಡೆಯಕತೈತ್ರಿ. ಆದ್ರೆ ಈಗ ಮಾತ್ರ ಇದ್ದಂತರಿಗಂತೂ ಬೇಕಾಗಿಲ್ಲ ಬಿಡ್ರಿ. ಅದು ಈಗ GST ಅಂತಾರ, ಅವ್ರಿಗೆಲ್ಲ ದೊಡ್ಡವ್ರಿಗೆ ಅದು. ನಮ್ಮ ಬಡವ್ರಿಗೆ ಗ್ಯಾರಂಟಿ ಯೋಜನೆ ಬೇಕ್ರಿ. ಬೇಕಿದ್ರೆ ನಮಗೆಲ್ಲ ಒಳ್ಳೇದೈತ್ರಿ. ಅವ್ರು ಬೇಡ ಅಂದ್ರೆ ನಮ್ಮ ಬಡವ್ರಿಗೆ ಬೇಕ್ರಿ, ಬಡವ್ರಿಗೆ ಬೇಕೇ ಬೇಕ್ರಿ. ಅದು ಅವ್ರಿಗೆ ಇದ್ದಂತರಿಗೆ ಬೇಡ, ಕೊಡೋದು ಬೇಡ, ಕ್ಯಾನ್ಸಲ್ ಮಾಡಿಬಿಡ್ರಿ. ನಮ್ಮ ಬಡವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಟ್ರೆ ಅನುಕೂಲ ಐತ್ರಿ. ಬಡವ್ರಿಗೆ ಅಂತ ಅದ್ರಿಂದ ಜೀವನ ನಡೆಯಕೈತ್ರಿ ನಮ್ದು. ಈಗ ಮತ್ತೆ ಅಭಿವೃದ್ಧಿ ಆಗಕತ್ತಿಲ್ಲ ಅಂತಲ್ಲ, ನೌಕರಿ ಮಂದಿಗೆ ಅಭಿವೃದ್ಧಿ ಆಗಲ್ರಿ, ಬಡವ್ರಿಗೆ ಅಂತ ಅಭಿವೃದ್ಧಿ ಆಗಕತ್ತೈತ್ರಿ. ಶ್ರೀಮಂತರಿಗೆ ಅಭಿವೃದ್ಧಿ ಇಲ್ಲ, ಅದು ಅವ್ರಿಗಿಲ್ಲ ರೀ. ನಮ್ಮಂತ ಬಡವ್ರಿಗೆ ಅಂತ ಅಭಿವೃದ್ಧಿ ಐತ್ರಿ. ಗ್ಯಾರಂಟಿಗಳು ಬೇಕ್ರಿ. ಬಸ್ಸಿನ ಬೇಕಾರೆ ಬಂದ್ ಮಾಡ್ರಿ, ಉಳ್ಕಿದ್ದೆಲ್ಲ ಅದು ಬದ್ಲಿದ್ ಬೇಕಾರೆ ಅನುಕೂಲ ಮಾಡಿ ಕೊಟ್ರೆ ಭಾಳ ಚಲೋ ಐತ್ರಿ. ಬಸ್ಸಿನ ಅಂತಂದ್ರೆ ಅದ್ರಲ್ಲಿದ್ದ ಆಟೋದವ್ರಿಗೆ ಹೊಡ್ತೈತ್ರಿ, ಆಮೇಲೆ ಟ್ಯಾಕ್ಸಿನವ್ರಿಗೆ ಹೊಡ್ತೈತಿ ಏನ್ರಿ, ಸಣ್ಣ ಪುಟ್ಟ ಬಡವ್ರಿಗೆ ಹೊಡ್ತೈತಿ. ಬಸ್ಸಿನ ನಂತರ ಬಂದ್ ಮಾಡೋದು ಭಾಳ ಚಲೋ ಐತ್ರಿ. ಬಸ್ಸಿನ ಬಂದ್ ಮಾಡಿ, ಯಾಕೆ ಬಸ್ಸಿನ ಬಂದ್ ಮಾಡಿದ್ರೆ ರೈತರಿಗೆ ಕೊಡ್ರಿ, ಆಮೇಲೆ ನೌಕರಿಗಾರ ಇರ್ತಾರಲ್ರಿ ಅವ್ರಿಗೆ ಕ್ಯಾನ್ಸಲ್ ಮಾಡಿರಿ. ಅದು ಮಾತ್ರ ಇದು ಮಾತ್ರ ಹೇಳಿದ್ದು, ಇನ್ನೂ 10 ಸಲ ಹೇಳೋದು ಹೇಳ್ತೀನಿ ರೀ. ನಮ್ಮ ಹೆಸರು ಮೊಹಮ್ಮದ್ ರಫೀಕ್ ಅಂತೇಳಿ, ಮನಿಯಾರ್ ಅಂತೇಳಿ. ಈಗ ಗ್ಯಾರಂಟಿಗಳು ಸರ್ಕಾರದವರು ಅದಕ್ಕೆ ಶಾಸಕರ ಅಸಮಾಧಾನ ವ್ಯಕ್ತಪಡಿಸಾರಂತ, ಅಭಿವೃದ್ಧಿ ಆಗಕತ್ತಿಲ್ಲ ಅಂತ ಹೇಳಿ ಏನು ಹೇಳ್ತೀರಿ? ಅಭಿವೃದ್ಧಿ ಅಂದರೆ ನೀವು ಹೇಳೋದು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಾ, ಗ್ಯಾರಂಟಿ ಬಗ್ಗೆ ಕೇಳಕತ್ತೀರಾ? ನೀವು ಗ್ಯಾರಂಟಿ ಅಂದರೆ ನೋಡ್ರಿ, ಬರೋರಿಗೆ ಬಂದವು, ಬರಲಾರ್ದವ್ರಿಗೆ ಬಂದಿಲ್ಲ. ನಮಗೆ ಇನ್ನೂವರೆಗೆ ಗೃಹಲಕ್ಷ್ಮಿದು 2,000 ರೂಪಾಯಿ ಬಂದಿಲ್ಲ, ಇನ್ನೂವರೆಗೆ ಬಂದಿಲ್ಲ. ನಾವು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಏನಂತಾರೆ ರೀ, ಇದು ಇಲ್ಲರಿ, ಇದು ತಗೊಳ್ತಾ ಇಲ್ಲ, ನೆಟ್ವರ್ಕ್ ಬಿಜಿ ಇದೆ, ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಇದೆ, ಏನೋ ಒಂದು ಹೇಳ್ತಾರೆ. ಅದು ಎಷ್ಟೋ ನಾವು ಪ್ರಯತ್ನ ಪಟ್ಟರು ಇನ್ನೂವರೆಗೂ ಅದು ಮಾಡಿಲ್ಲ ರೀ. ನಾವು ಹೋಗಿ ಬೇಸರಾಗಿ ಕೈ ಬಿಟ್ಬಿಡಿ, ಬರೋದೇ ಬೇಡ, ನಮ್ಮ ಸಿದ್ದರಾಮಯ್ಯ ಅದನ್ನು ಬಿಡಿ ಹೋಗಲಿ ಸಾಕಂತೇಳಿ ಕೈ ಬಿಟ್ಬಿಡಿ ಸರ್. ಈಗ ಕರೆಂಟಿಂದ ಬಂದು ಏನಂತಂದರೆ, ಕರೆಂಟು 1 ತಿಂಗಳ ಬಿಲ್ ಕಟ್ಟಿಲ್ಲ, 2 ತಿಂಗಳ ಬಿಲ್ ಕಟ್ಟಿಲ್ಲ ಅಂದರೆ 3ನೇ ತಿಂಗಳ ಬಡ್ಡಿ ಸಮೇತ ಹಾಕಿ ಏನು ರೀ ಹಿಂದಿಂದ ಮುಂದೆ ಎಲ್ಲ ಸೇರಿಸಿ ಡಬಲ್ ಹಾಕಿ ತೊಗೊಂಡ್ಬಿಡ್ತಾರೆ.
ಮಿನಿಮಮ್ ಚಾರ್ಜ್ ಬರೋದು 300-400 ಇರ್ತಿತ್ತು. ಗ್ಯಾರಂಟಿ ಕೊಟ್ರ ಹ್ಞೂ ರೀ. ಶಾಸಕರು ಬೇಡ ಅನ್ನಕತ್ತಾರಂತ ಅಸಮಾಧಾನ ಆಗೈತಂತ ಅವ್ರಿಗೆ. ಅದು ಅವ್ರಿಗೆ ಬಿಟ್ಟಿದ್ದಾರೆ. ಅದು ಬೇಡನ್ನೋರು ದೊಡ್ಡವ್ರ ಲೆಕ್ಕಕ್ಕೆ ಇರ್ತಾರೆ, ಬೇಡನ್ನೋರು ಬೇಕನ್ನೋರು ಇರ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾಕಂದ್ರೆ ಹೆಂಗೆ ಮಾಡ್ಬೇಕು, ಅದು ಕೊಟ್ಟರು ಸರಿ ಐತೆ, ಕೊಡದೇ ಇದ್ರೂ ಸರಿ ಐತೆ. ಬಟ್ ಏನಂದರೆ ಕೊಡ್ಬೇಕ್ರಿ. ಬಡವರು ಜಾಸ್ತಿ ಇರ್ತಾರೆ, ಈಗ ಶ್ರೀಮಂತರು ಕಮ್ಮಿ ಇರ್ತಾರೆ. ಶ್ರೀಮಂತರು ಬೇಡ ಅಂದರೆ ಬಡವ್ರಿಗೆ ತ್ರಾಸ ಆಗುತ್ತೆ ರೀ. ಹಿಂಗಾಗಿ ಕೊಡೋರಿಗೆ ಕೊಟ್ಟರೆ ಒಳ್ಳೇದು ರೀ, ಕೊಳ್ಳೋರಿಗೆ ಶ್ರೀಮಂತರು ಇದ್ದವರಿಗೆ ಬಿಟ್ಟರೆ ನಡೀತೈತೆ ರೀ. ಈ ರೀತಿ ಐತೆ. ಈಗ ಬಸ್ನಾಗ ಎಲ್ಲರೂ ಅಡ್ಡಾಡ್ಬಿಡ್ತಾರೆ ಹೆಣ್ಮಕ್ಳು. ಹೌದು ರೀ. ಹ್ಞೂ ರೀ. ಬಸ್ಸಿಂದ ಹೇಳ್ಬೇಕಂದ್ರೆ ನೋಡ್ರಿ, ನಾವು ಎಲ್ಲಿ ಹೋದ್ರೆ ನಮ್ಗೆ ಸೀಟ ಸಿಗಲ್ಲ ರೀ. ಬರೀ ಹೆಣ್ಮಕ್ಳನ್ನ ಕಾಣಾಕ್ತಾರೆ. ಈಗ ನಾವು ದುಡ್ಡು ಕೊಟ್ಟು ನಿಂತು ಹೋಗ್ಬೇಕು. ಇಂಥ ಪರಿಸ್ಥಿತಿ ಆಗೈತೆ ರೀ. ಈಗ ತೆಗೆದ್ರೆ ಅವ್ರು ಬೈತಾರೆ, ಕೊಟ್ಟರೆ ನಾವು ಬೈತೀವಿ. ಇದ್ರ ಮೇಲೆ ಅವ್ರದ್ದು ವಿಚಾರ, ನಾವೇನು ಹೇಳೋಕ್ಕಾಗಲ್ಲ ರೀ. ಹೌದು ರೀ. ಒಟ್ಟು ಗ್ಯಾರಂಟಿ ಬೇಕು. ಗ್ಯಾರಂಟಿ ಬಂದರೂ ಪರವಾಗಿಲ್ಲ, ಬೇಕೆಲ್ಲ ಉದ್ದೇಶ ಜಾಸ್ತಿ ಐತೆ ರೀ. ಬೇಡ ಅಂದರೂ ಮತ್ತೆ ಏನು ಮಾಡೋಕ್ಕಾಗಲ್ಲ ರೀ.